चतुर्भुजम् प्रसन्नवदनं ध्यायेत् सर्वविघ्नोपशान्तये अगजानन पद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे एकदन्तमुपास्महे आदयत्तों दिन्नों दित्तत्तदिगिणतै दित्तत्तदिगिणतों दित्तत्तदिगिणता वन्दिते निಮಗೆ ಗಣನಾಥ ಮೊದಲೊಂದಿದೆ ನಿಮಗೆ ಗಣನಾಥ ವಂದಿತೆ ನಿಮಗೆ ಗಣನಾಥ ಆದಿಯಲ್ಲಿ ಧರ್ಮರಾಯ ಪೂಜಿಸಲು ನಿಮ್ಮ ಪಾದ ಆದಿಯಲ್ಲಿ ಧರ್ಮರಾಯ ಪೂಜಿಸಲು ನಿಮ್ಮ ಪಾದ ಸಾಧಿಸಿದ ರಾಜ್ಯ ಗಣನಾಥ ಸಾಧಿಸಿದ ರಾಜ್ಯ ಗಣನಾಥ ವಂದಿತೆ ನಿಮಗೆ ಗಣನಾಥ ಮೊದಲೊಂದಿದೆ ನಿಮಗೆ ಗಣನಾಥ ವಂದಿತೆ ನಿಮಗೆ ಗಣನಾಥ ಅಂದು ರಾವಣ ಮದದಿಂದ ನಿಮ್ಮ ಪೂಜಿಸದೆ ಅಂದು ರಾವಣ ಮದದಿಂದ ನಿಮ್ಮ ಪೂಜಿಸದೆ ಸುಂದರಣದಲ್ಲಿ ಗಣನಾಥ ಸುಂದರಣದಲ್ಲಿ ಗಣನಾಥ ವಂದಿತೆ ನಿಮಗೆ ಗಣನಾಥ ಮೊದಲೊಂದಿತೆ ನಿಮಗೆ ಗಣನಾಥ ವಂದಿತೆ ನಿಮಗೆ ಗಣನಾಥ ಮಂಗಳ ಮಹಿಮ ಸಿರಿ ರಂಗನಾಥನ ಪಾದ ಮಂಗಳ ಮಹಿಮ ಸಿರಿ ರಂಗನಾಥನ ಪಾದ ಹಿಂಗದೆ ಭಜಿಪೆ ಗಣನಾಥ ಹಿಂಗದೆ ಭಜಿಪೆ ಗಣನಾಥ ವಂದಿತೆ ನಿಮಗೆ ಗಣನಾಥ ಮೊದಲೊಂದಿತೆ ನಿಮಗೆ ಗಣನಾಥ ವಂದಿತೆ ನಿಮಗೆ ಗಣನಾಥ ತಜ್ಜಂ ತಜ್ಜಂ ತದಿಗಿನ ತೋಂ ತದಿಗಿನ ತೈ ತದಿಗಿನ ಥ ಪೂಜೆ ಮಾಡೋಣ ಬನ್ನಿರೇ ಗಣನಾಥನ ಪೂಜೆ ಮಾಡೋಣ ಬನ್ನಿರೇ ಪೂಜೆ ಮಾಡೋಣ ಬನ್ನಿರಿ ವಿಘ್ನವ ಕಳೆಯೆಂದು ಗಂಧ ಪುಷ್ಪ ರೂಪ ದೀಪಗಳಿಂದ ಪೂಜೆ ಮಾಡೋಣ ಬನ್ನಿರೇ ಗಣನಾಥನ ಪೂಜೆ ಮಾಡೋಣ ಬನ್ನಿರೇ ಹಾರವಾರ್ಪಿಸುತ್ತ ನಾರಿಯರೆಲ್ಲ ರಾಗವ ಪಾಡುತ್ತಾ ಹಾರವಾರ್ಪಿಸುತ್ತ ನಾರಿಯರೆಲ್ಲ ರಾಗವ ಪಾಡುತ್ತಾ ಈಶ ಕುಮಾರನ ಗೌರಿಯ ಪುತ್ರನ ಗಜಮುಖನನು ನಾವು ನೆರೆ ನಂಬಿದೇವೆಂದು ಪೂಜೆ ಮಾಡೋಣ ಬನ್ನಿರೇ ಗಣನಾಥನ ಪೂಜೆ ಮಾಡೋಣ ಬನ್ನಿರೇ ಗೀತನರ್ತನದಿಂದಲೇ ಗಣಪತಿಯ ನಾವು ಹೊರೆಯೆಂದು ಭಜಿಸುತ್ತಲೀ आदि जनता तैसे आदि जनता तैसे आदि जनता तैसे आदि जिम जिम चलिता आदि जनता तैसे आदि जनता तैसे आदि जनता तैसे आदि जिम जिम चलिता ಗೀತನರ್ತನದಿಂದಲೇ ಗಣಪತಿಯ ನಾವು ಹೊರೆಯೆಂದು ಭಜಿಸುತ್ತಲೀ ಮಂಗಳಾರತಿ ಎತ್ತಿ ಮಂಗಳವನು ಮಾಡಿ ಮಂಗ ಪುತ್ಥಳಿಗಳು ಅರ್ಚನೆಗೈಯುತ್ತ ಪೂಜೆ ಮಾಡೋಣ ಬನ್ನಿರೇ ಗಣನಾಥನ ಪೂಜೆ ಮಾಡೋಣ ಬನ್ನಿರೇ ತಜ್ಜಂ ತಜ್ಜಂ ತದಿಗಿನ ತೋಂ ತದಿಗಿನ ತೈ ತದಿಗಿನ ಥ शिव शम्भो महादेव हर
ಶಿವ ಶಂಭೋ ಮಹಾದೇವ ಹರ ಹರ ಮಹಾದೇವ ನಮಿಸುವೆ ನಿನಗೆ ಸಾಂಬ ಸದಾ ಶಿವ ಮೂಲೋಕದೊಡೆಯನೆ ಮುಕ್ಕಣ್ಣ ಶಿವನೇ ಕರುಣದಿಂದಲಿ ನೀನು ಕಾಯ್ಬೇಕೋ ಹರನೆ. ಶಿವ ಶಂಭೋ ಮಹಾದೇವ ಹರ ಹರ ಮಹಾದೇವ ನಮಿಸುವೆ ನಿನಗೆ ಸಾಂಬ ಸದಾ ಶಿವ. ಓಹೋ, ಏನು ದೇವೇಂದ್ರ, ದೇವಸಭೆಯನ್ನು ಬಿಟ್ಟು ನಿನ್ನೆಲ್ಲ ದೇವ ಪರಿವಾರದೊಂದಿಗೆ ಈ ರಜತಗಿರಿಗೆ ಬಂದಿರುವೆ ಆ? ಪ್ರಭು, ಜಗದೊಡೆಯ, ಏನೆಂದು ನಿವೇದಿಸಲಿ? ಭೂಲೋಕದಲ್ಲಿ ಅಧರ್ಮಿಗಳು, ದೈವ ವಿರೋಧಿಗಳು ಪ್ರಬಲರಾಗಿ ವೇದಾದಿ ಉಪನಿಷತ್ತುಗಳನ್ನು ಸುಳ್ಳೆಂದು, ವೇದೋಕ್ತ ಪೂಜಾ ಕೈಂಕರ್ಯಗಳನ್ನು ನಿಕೃಷ್ಟವೆಂದು ವಾದಿಸುತ್ತಿದ್ದಾರೆ. ಅಲ್ಲದೆ ವೇದ ಮಂತ್ರಗಳಿಗೆ ವಿಪರೀತವಾದ ಅಪಾರ್ಥಗಳನ್ನು ಕಲ್ಪಿಸಿ ಎಲ್ಲೆಲ್ಲಿಯೂ ನಾಸ್ತಿಕತ್ವವನ್ನು ಹರಡುತ್ತಿದ್ದಾರೆ. ಮಹಾದೇವ, ದೇವಾಧಿದೇವ, ಧರ್ಮ ಸಂರಕ್ಷಕನಾದ ನೀನೇ ಇದಕ್ಕೆಲ್ಲ ಪರಿಹಾರವೊಂದನ್ನು ಸೂಚಿಸಬೇಕು ತಂದೆ. ಆಗಲಿ ಶಚೀಪತಿ, ನಿಮ್ಮೆಲ್ಲರ ಮನೋಭಿಲಾಷೆ ನನಗೆ ಮನದಟ್ಟಾಯಿತು. ಚಿಂತಿಸದಿರಿ. ಈಗಾಗಲೇ ಮಹಾವಿಷ್ಣುವು ಸಂಕರ್ಷಣ ಎಂಬ ಹೆಸರಿನಿಂದ ಉಪಾಸನಾ ಕಾಂಡವನ್ನು, ಆದಿಶೇಷನು ಪತಂಜಲಿ ಎಂಬ ಹೆಸರಿನಿಂದ ಯೋಗಕಾಂಡವನ್ನು ಉದ್ಧರಿಸುತ್ತಿದ್ದಾರೆ. ಅದರಂತೆ ಶೀಘ್ರದಲ್ಲಿ ನಾನು ಭರತಖಂಡದ ದಕ್ಷಿಣ ಭಾಗದಲ್ಲಿರುವ ಕಾಲಟಿ ಎಂಬ ಅಗ್ರಹಾರದಲ್ಲಿ ನನ್ನ ಪರಮ ಭಕ್ತರಾದ ಶಿವಗುರು ಆರ್ಯಾಂಬೆ ದಂಪತಿಯರ ಪುತ್ರನಾಗಿ ಶಂಕರನೆಂಬ ನಾಮಾಂಕಿತದೊಡನೆ ಜನಿಸುತ್ತೇನೆ. ಧರ್ಮಭ್ರಷ್ಟರನ್ನು, ಕರ್ಮಭ್ರಷ್ಟರನ್ನು ಗೆದ್ದು ಧರ್ಮ ವಿಜಯದೊಡನೆ ಶಂಕರ ತತ್ವವನ್ನು ಪ್ರತಿಪಾದಿಸುತ್ತಾ ಅದ್ವೈತ ವೇದಾಂತ ಸಾರವನ್ನು ಜಗಕ್ಕೆಲ್ಲ ತಿಳಿಯುವಂತೆ ಮಾಡುತ್ತೇನೆ. ವಿದ್ಯುಕ್ತವಾಗಿ ಶಂಕರನೆಂಬ ಹೆಸರಿನಿಂದ ಜ್ಞಾನಕಾಂಡವನ್ನು ಉದ್ಧರಿಸುತ್ತೇನೆ. ನೀವು ನಿಶ್ಚಿಂತರಾಗಿರಿ. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ಹಿಂದೆ ಅಸುರರಾದಿಗಳನ್ನೆಲ್ಲ ನಿಗ್ರಹಿಸಿ ಧರ್ಮದ ಪುನರುತ್ಥಾನಕ್ಕಾಗಿ, ಧರ್ಮ ಸಂರಕ್ಷಣೆಗಾಗಿ ಪ್ರಚುರಪಡಿಸಿದ ತಮ್ಮ ಮತ್ತು ಶ್ರೀಮನ್ನಾರಾಯಣರ ಕೊಡುಗೆಗಳು ಅಜರಾಮರವಾಗಿಹುದು. ಈ ಕಾಲಘಟ್ಟದಲ್ಲಿಯೂ ನಿಮ್ಮಿಂದ ಅದೇ ರೀತಿಯಲ್ಲಿ ಸನಾತನ ಧರ್ಮ ಸಂರಕ್ಷಣೆಯಾಗುವುದೆಂಬ ನಂಬಿಕೆ ನಮಗೆಲ್ಲರಿಗಿದೆ. ಆಗಲಿ ದೇವ, ಆಗಲಿ. ನಾವಿನ್ನು ಬರುತ್ತೇವೆ. ಶಿವ ಶಂಭೋ ಮಹಾದೇವ ಹರ ಹರ ಮಹಾದೇವ ನಮಿಸುವೆ ನಿನಗೆ ಸಾಂಬ ಸದಾ ಶಿವ. ಎಲ್ಲರಿಗೂ ನಮಸ್ಕಾರ. ಈತನ ಹೆಸರು ಭರತ್, ಈಕೆ ಭಾರತಿ. ತಮ್ಮೆಲ್ಲರಿಗೂ ಈ ದೈವಿಕ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವಿಬ್ಬರು ಭಾರತದ ಸನಾತನ ಧರ್ಮದ ಪ್ರತೀಕ ಮತ್ತು ಪ್ರತಿನಿಧಿಗಳು. ಅಲ್ಲದೆ
ಈ ಕಾರ್ಯಕ್ರಮದ ಸೂತ್ರಧಾರಿಗಳೂ ಕೂಡ. ಇಂದು ನಾವಿಬ್ಬರು ನಿಮಗೆ ಆದಿಶಂಕರಾಚಾರ್ಯರ ಜೀವನ ವೃತ್ತಾಂತದ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇವೆ. ಹಾಗಾದರೆ ಇನ್ಯಾಕೆ ತಡ? ಭಗವತ್ಪಾದ ಆದಿಶಂಕರಾಚಾರ್ಯರ ಬಗ್ಗೆ ತಿಳಿಯೋಣ ಬನ್ನಿ. ಶಿವಗುರು ಆರ್ಯಾಂಬೆಯ ಮಡಿಲಲ್ಲಿ ಜನಿಸಿರಲು ಶ್ರೀಶಂಕರ. ಬಾಲ್ಯದಿಂದಲೇ ಜ್ಞಾನ ಜ್ಯೋತಿಯದು ಬೆಳಗುತ್ತಿರಲು ಪ್ರಖರ. ಶಿವಗುರು ಆರ್ಯಾಂಬೆಯ ಮಡಿಲಲ್ಲಿ ಜನಿಸಿರಲು ಶ್ರೀಶಂಕರ. ಜನಿಸಿರಲು ಶ್ರೀಶಂಕರ. ಅದ್ವೈತಾಮೃತ ವಿಚಾರಧಾರೆ ಆಹಾದುವೆ ಸುಂದರ. ಅದ್ವೈತಾಮೃತ ವಿಚಾರಧಾರೆ ಆಹಾದುವೆ ಸುಂದರ. ಜಗದ್ಗುರು ಶಂಕರರು ತೋರಲು ಸನಾತನದ ನಿಜ ಸಾರ. ಶಿವಗುರು ಆರ್ಯಾಂಬೆಯ ಮಡಿಲಲ್ಲಿ ಜನಿಸಿರಲು ಶ್ರೀಶಂಕರ. ಶಂಕರ ಶಂಕರ ಶಂಕರ. ನಂದನ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆದಿಶಂಕರರು ಶಿವಗುರು ಆರ್ಯಾಂಬೆಯರ ಸುಪುತ್ರರಾಗಿ ಜನ್ಮ ತಾಳುತ್ತಾರೆ. ಶಿವಗುರುಗಳು ಶಾಸ್ತ್ರೋಕ್ತವಾಗಿ ಆ ಮಗುವಿಗೆ ಶಂಕರ ಎಂದು ನಾಮಕರಣವನ್ನು ಮಾಡುತ್ತಾರೆ. ಶಿಶು ಶಂಕರನ ಶಿರಸ್ಸಿನಲ್ಲಿ ಬಾಲಚಂದ್ರ ರೇಖೆ, ನೊಸಲಿನಲ್ಲಿ ತ್ರಿನೇತ್ರ ರೇಖೆ, ಭುಜಗಳಲ್ಲಿ ತ್ರಿಶೂಲ ಢಮರುಗಗಳ ರೇಖೆ, ವಕ್ಷಸ್ಥಳದಲ್ಲಿ ಸರ್ಪರೇಖೆಯೂ ಅಲ್ಲದೆ ಹಸ್ತಾದಿಪಾದಗಳಲ್ಲಿ ಚಕ್ರ, ಶಂಖ, ಚಾಮರಾದಿ ಶುಭರೇಖೆಗಳು ಗೋಚರಿಸುತ್ತವೆ. ಈ ನಡುವೆ ಶಿವಗುರುಗಳು ಕಾಯಿಲೆಯೊಂದರಿಂದ ನರಳಿ ನಿಧನರಾದರು. ಬಾಲ್ಯಾವಸ್ಥೆಯಲ್ಲಿದ್ದ ಶಂಕರರು ಆಗಲೇ ತಂದೆಯ ಸಾವಿನ ಬಗ್ಗೆ ಗಹನವಾಗಿ ಯೋಚಿಸತೊಡಗಿದರು. ತಾಯಿ ಆರ್ಯಾಂಬೆಯು ಹತ್ತಿರದ ಗುರುಕುಲಕ್ಕೆ ಬಾಲಶಂಕರರನ್ನು ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದರು. ಯಜುರ್ವೇದ, ನಾಟಕಾಂತ ಸಾಹಿತ್ಯ, ವ್ಯಾಕರಣಶಾಸ್ತ್ರ, ತರ್ಕಶಾಸ್ತ್ರ, ಯೋಗಶಾಸ್ತ್ರ, ಮೀಮಾಂಸೆಗಳನ್ನು ಬಾಲಶಂಕರರು ಅಭ್ಯಸಿಸತೊಡಗಿದರು. ಮುಂದಿನ ದಿನಗಳಲ್ಲಿ ಕುಲಗುರುಗಳಾದ ಆತ್ರೇಯರು ಶಂಕರರಿಗೆ ಉಪನಿಷತ್ತು, ಬ್ರಹ್ಮಸೂತ್ರಗಳನ್ನು ಬೇರೊಬ್ಬ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಸಿಸುವಂತೆ ಆದೇಶಿಸಿದರು. ಬಾಲಶಂಕರರು ನಿತ್ಯ ವಿಧಿಯಂತೆ ಭಿಕ್ಷಾಟನೆಗೆ ಹೊರಟರು. ಅದೊಂದು ದಿನ ಭವತಿ ಭಿಕ್ಷಾಂದೇಹಿ ತಾಯಿ, ಭವತಿ ಭಿಕ್ಷಾಂದೇಹಿ. ಆಹಾ, ಎಂಥ ತೇಜಸ್ಸು ಹೊಂದಿದ್ದಾನೆ ಇವಟು. ನೊಸಲಿನಲ್ಲಿ ತ್ರಿಪುಂಡ್ರ, ಗಂಧದ ಬೊಟ್ಟು,
ಹೆಗಲಿನಲ್ಲಿ ಯಜ್ಞೋಪವೀತದೊಡನೆ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಬಂದಿದ್ದಾನೆ. ಶ್ರೀಮನ್ನಾರಾಯಣನೇ ವಾಮನ ರೂಪಿಯಾಗಿ ನನ್ನ ಮನೆಗೆ ಭಿಕ್ಷೆಗಾಗಿ ಬಂದಿದ್ದಾನೆ ಎಂದೆನಿಸುತ್ತಿದೆ. ಆದರೆ ನಾನೇನು ಮಾಡಲಿ? ದಟ್ಟ ದಾರಿದ್ರ್ಯದಿಂದ ಕಂಗೆಟ್ಟಿದ್ದೇವೆ. ಬಹಳ ದಿನಗಳ ಹಿಂದೆ ಯತಿಯೊಬ್ಬರು ನಾನು ಹಿಂದಿನ ಜನ್ಮದಲ್ಲಿ ಧರ್ಮಾಧಾರಿತ ಕರ್ತವ್ಯಗಳಾದ ದಾನಗಳನ್ನು ಮಾಡದಿದ್ದರ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೇನೆ ಎಂದಿದ್ದಾರೆ. ನನ್ನ ಪತಿ ಇನ್ನೂ ಮನೆಗೆ ಬಂದಿಲ್ಲ. ನನ್ನ ಪತಿ ತರುವ ಭಿಕ್ಷೆಯಿಂದ ದವಸ ಧಾನ್ಯಾದಿ ಪದಾರ್ಥಗಳಿಂದಲೇ ನಮ್ಮ ನಿತ್ಯದ ಅಡುಗೆ. ಆದರೆ ಇಂದು ನನ್ನ ಬಳಿ ಏನೂ ಇಲ್ಲ ಈ ಒಣ ನೆಲ್ಲಿಕಾಯಿಯನ್ನು ಬಿಟ್ಟು. ಈ ಒಣ ನೆಲ್ಲಿಕಾಯಿಯನ್ನು ಆ ವಟುವಿಗೆ ಹೇಗೆ ನೀಡಲಿ? ಅಯ್ಯೋ ಭಗವಂತ, ಇದೆಂಥ ಪರೀಕ್ಷೆ, ನಮ್ಮದೆಂಥ ದಾರಿದ್ರ್ಯ ಸ್ಥಿತಿ. ತಾಯಿ, ನಿಮ್ಮ ದೈನ್ಯಾವಸ್ಥೆಗೆ ನಾನು ಮಮ್ಮಲ ಮರುಗುತ್ತಿದ್ದೇನೆ. ನಿಮ್ಮಗಳ ಬಗ್ಗೆ ನನಗೆ ಮರುಕ ಉಂಟಾಗಿದೆ. ಚಿಂತಿಸಬೇಡಿ. ತಾವು ಆ ನೆಲ್ಲಿಕಾಯಿಯನ್ನೇ ನನಗರ್ಪಿಸಿ. ಇದಕ್ಕೆ ಪರಿಹಾರವೆಂಬಂತೆ ನಾನು ನಿಮಗೆ ಈ ಕನಕಧಾರಾ ಸ್ತೋತ್ರವನ್ನು ಹೇಳಿಕೊಡುವೆ. ಶ್ರೀಮನ್ನಾರಾಯಣನ ಹೃದಯಾಂಕಿತೆಯಾದ ಶ್ರೀಲಕ್ಷ್ಮಿಯನ್ನು ಕುರಿತಾದ ಈ ಕನಕಧಾರಾ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಜಪಿಸಿ. ನಿಮ್ಮೆಲ್ಲಾ ಸಂಕಷ್ಟಗಳು ಶೀಘ್ರವೇ ದೂರವಾಗುವುದು. ದೇವಿ ಶ್ರೀಲಕ್ಷ್ಮಿ ಇವರನ್ನು ಅನುಗ್ರಹಿಸು. ಈ ಕಷ್ಟ ಕಾರ್ಪಣ್ಯಗಳು ಇಂದಿಗೇ ಕೊನೆಗೊಳ್ಳುವಂತೆ ಹರಸು ತಾಯಿ. अंगं हरेः पुलकभूषणमाश्रयन्ती भृङ्गाङ्गनेव मुकुलाभरणं तमालम् अङ्गीकृताखिलविभूतिरपाङ्गलीला माङ्गल्यदास्तु मम मङ्गलदेवताया. ಧನ್ಯಳಾದೆ ಮಗು, ನಾನು ನಿಜಕ್ಕೂ ಧನ್ಯಳಾದೆ. ಬಾಲಶಂಕರರಿಗೆ ತಾಯಿ ಎಂದರೆ ಗಾಢವಾದ ಪ್ರೀತಿ. ಆಕೆಗೆ ಸ್ವಯಂ ತಾನೇ ರಾಮಾಯಣ ಮಹಾಭಾರತದ ಕಾವ್ಯಗಳನ್ನು ಓದಿ ವಿವರಿಸುತ್ತಿದ್ದರು. ರಾತ್ರಿ ಮಲಗುವ ಮುನ್ನ ತಾಯಿಯ ಪಾದಗಳನ್ನು ಮೃದುವಾಗಿ ಒತ್ತಿ ಸೇವೆಗೈಯುತ್ತಿದ್ದರು. ಅದೊಂದು ದಿನ ಆರ್ಯಾಂಬೆಯು ನೀರನ್ನು ತರಲು ಪೂರ್ಣಾ ನದಿಗೆ ಹೋದಾಗ ಅಬ್ಬಾ, ಇದೆಂತ ರಣಬಿಸಿಲು! ಈ ಬಿಸಿಲಿನ ಝಳಕ್ಕೆ ನಂಗೆ ಹೆಜ್ಜೆ ಊರಲು ಆಗುತ್ತಿಲ್ಲ. ನನಗೆ ಬಹಳ ಆಯಾಸವಾಗುತ್ತಿದೆ. ಶಂಕರ, ಹೇ ಶಂಕರ! ಶಂಕರರು ಯೋಗಸೂತ್ರದ ವಿಭೂತಿ ಪಾದದ 46-47ನೇ ಸೂತ್ರದಂತೆ ಅಣಿಮ, ಮಹಿಮ, ಲಘಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ, ಜಲತತ್ವವನ್ನು ಸ್ತುತಿಸುತ್ತಾರೆ. ಆಗ ತಾಯಿ, ಇನ್ನು ಮುಂದೆ ಈ ಪೂರ್ಣಾ ನದಿಯು ನಮ್ಮ ಮನೆಯ ಮುಂದೆ ಮೈದುಂಬಿ ಹರಿಯುತ್ತಾಳೆ. ತಾವಿನ್ನು ಬಿಸಿಲಿನಲ್ಲಿ ನದಿಯ ತಟದವರೆಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಕ್ಷೇಮವೇ ನನ್ನ ಪ್ರಥಮ ಆದ್ಯತೆ. ಆಹಾ, ನಿನ್ನಂತ ಮಗನನ್ನು ಪಡೆದದ್ದು ನನ್ನ ಸೌಭಾಗ್ಯವೇ ಸರಿ.
ಇತ್ತ ಬಾಲಶಂಕರರಿಗೆ ಆತ್ಮಬ್ರಹ್ಮ ತತ್ವವನ್ನರಿಯುವ ಇಂಗಿತ ಕಡಿಮೆಯಾಗಲಿಲ್ಲ. ಅದಕ್ಕಾಗಿ ಗುರುಗಳನ್ನು ಆಶ್ರಯಿಸಬೇಕೆಂಬುದು ಗೊತ್ತಿತ್ತು. ಜೊತೆಗೆ ಸನ್ಯಾಸಿಯಾಗಿ ಸಾಧನಾ ನಿರತರಾಗಬೇಕೆಂಬ ಉತ್ಕಟಾಭಿಲಾಷೆ. ಆದರೆ ತಾಯಿಯ ಬಳಿ ಈ ವಿಚಾರದ ಬಗ್ಗೆ ಮಾತನಾಡಿ ಆಕೆಯ ಅನುಮತಿಯನ್ನು ಪಡೆಯುವುದು ಹೇಗೆ ಎಂದು ಯೋಚಿಸತೊಡಗಿದರು. ದೈವ ಕೃಪೆ ಎಂಬಂತೆ ಅದೊಂದು ದಿನ ಅಮ್ಮ ಅಮ್ಮ, ಬೇಗ ಬನ್ನಿ, ಮೊಸಳೆಯೊಂದು ನನ್ನ ಕಾಲನ್ನು ಹಿಡಿದಿದೆ. ನಾನು ಏನೇ ಪ್ರಯತ್ನ ಮಾಡಿದರೂ ಇದರ ಬಲವಾದ ಹಿಡಿತದಿಂದ ಹೊರಬರಲಾಗುತ್ತಿಲ್ಲ. ಇನ್ನೇನು ನಾನು ಪೂರ್ಣಾ ನದಿಯ ಮಡಿಲು ಸೇರುವೆನೋ ಎಂಬಂತಾಗಿದೆ. ಹಾ, ನೀವೀಗ ನನಗೆ ಸನ್ಯಾಸಿಯಾಗಲು ಅನುಮತಿ ನೀಡಿದರೆ ಈ ಮಕರವು ನನ್ನ ಕಾಲನ್ನು ಬಿಟ್ಟರೂ ಬಿಡಬಹುದು. ಅದು ನನಗೆ ಪುನರ್ಜನ್ಮವಿದ್ದಂತೆ. ಬೇಗನೆ ಅಪ್ಪಣೆ ನೀಡಿ ಮಾತೆ. ಅಯ್ಯೋ ವಿಧಿಯೇ, ಈಗೇನು ಮಾಡಲಿ? ಇರುವ ಏಕಮಾತ್ರ ಪುತ್ರನ ಕೋರಿಕೆಯನ್ನು ಈಡೇರಿಸಲೇ? ಈಗೇನು ಮಾಡಲಿ? ಏನೂ ತೋಚದಂತಾಗಿದೆ. ಶಂಕರನು ನನ್ನಿಂದ ಶಾಶ್ವತವಾಗಿ ದೂರವಾಗುವುದಕ್ಕಿಂತ ಅವನು ಸನ್ಯಾಸಿಯಾಗಿ ಕ್ಷೇಮವಾಗಿರುವುದೇ ಉತ್ತಮವೆನಿಸುತ್ತಿದೆ. ಎಲ್ಲೋ ಸುರಕ್ಷಿತನಾಗಿದ್ದಾನೆ ಎಂಬ ಭರವಸೆ ಇರುತ್ತದೆ. ಹಾ, ಹಾಗೆಯೇ ಮಾಡುತ್ತೇನೆ. ಕುಮಾರ, ಶಂಕರ, ನಿನ್ನಿಚ್ಛೆಯಂತೆ ನೀನು ಸನ್ಯಾಸಿಯಾಗುವಂತೆ, ಪರಿವ್ರಾಜಕನಾಗಿ ಲೋಕದ ಸರಿ ತಪ್ಪುಗಳನ್ನು ತಿದ್ದುವೆಯಂತೆ. ಇದೋ ನನ್ನ ವಚನ. ಇದಕ್ಕೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ಆರ್ಯಂಬೆ ವಿಧಿಯಿಲ್ಲದೆ ಮಗನಿಗೆ ಅವನಿಚ್ಛೆಯಂತೆ ಸನ್ಯಾಸಿಯಾಗಲು ಸಮ್ಮತಿಸುತ್ತಾಳೆ. ಆಶ್ಚರ್ಯವೆಂಬಂತೆ ಕೂಡಲೇ ಮೊಸಳೆಯು ಬಾಲಶಂಕರರ ಕಾಲನ್ನು ಬಿಟ್ಟು ನದಿಯ ಒಳಗೆ ಹೋಗುತ್ತದೆ. ಓಂ ಭೂ ಸನ್ಯಸ್ತಂ ಮಯ, ಓಂ ಭುವಃ ಸನ್ಯಸ್ತಂ ಮಯ, ಓಂ ಭೂರ್ಭುವಸ್ವಃ ಸನ್ಯಸ್ತಂ ಮಯ, ಅಭಯಂ ಸರ್ವಭೂತೇಭ್ಯಃ. ಅಮ್ಮ, ನಾನೀಗ ಆತುರ ಸನ್ಯಾಸವನ್ನಷ್ಟೇ ಸ್ವೀಕರಿಸಿದ್ದೇನೆ. ವಿದ್ಯುಕ್ತವಾಗಿ ಚತುರ್ಥಾಶ್ರಮವನ್ನು ಸ್ವೀಕರಿಸಬೇಕು. ಅದಕ್ಕಾಗಿ ಸೂಕ್ತವಾದ ಗುರುವಿನ ಅನ್ವೇಷಣೆಯನ್ನು ಮಾಡಬೇಕು. ನನಗೆ ಹೊರಡಲು ಅನುಮತಿ ನೀಡಿ ಮಾತೆ. ಮಗು ಶಂಕರ, ನಿನ್ನನ್ನು ನಾನು ಹೇಗೆ ತಾನೇ ಬಿಟ್ಟಿರಲಿ? ನೀನಿನ್ನು ಚಿಕ್ಕವನು. ಈಗಲೇ ಸನ್ಯಾಸತ್ವದ ಮಾತುಗಳನ್ನು ಏಕೆ ಆಡುತ್ತಿರುವೆ? ಅಮ್ಮ, ನಚಿಕೇತನು ಚಿಕ್ಕವನಲ್ಲವೇ? ಹಾಗೆಯೇ ಸತ್ಯಕಾಮ, ಧ್ರುವ, ಪ್ರಹ್ಲಾದರಾದಿಯಾಗಿ ಎಲ್ಲರೂ ಚಿಕ್ಕವರಲ್ಲವೇ? ಜ್ಞಾನ ಸಂಪಾದನೆಗೆ ವಯಸ್ಸಿನ ಅಡ್ಡಿಯಲ್ಲಿದೆ? ಯೋಚಿಸಿ ನೋಡಿ. ನೀವು ನಿಶ್ಚಿಂತೆಯಿಂದ ನನಗೆ ಸನ್ಯಾಸತ್ವವನ್ನು ಸ್ವೀಕರಿಸಲು ಅನುಮತಿ ನೀಡಿ ತಾಯಿ. ಆಗಲಿ ಮಗು, ನಿನ್ನಿಚ್ಛೆಯಂತೆಯೇ ಆಗಲಿ. ಆ ದೈವದ ನಿರ್ಣಯದಂತೆಯೇ ಆಗಲಿ. ಆದರೆ ಈ ದಿನ ನನ್ನಿಂದ ಭಿಕ್ಷೆಯನ್ನು ಸ್ವೀಕರಿಸಿ ನಂತರ ಹೋಗುವೆಯಂತೆ. ನೀನು ಸನ್ಯಾಸಿಯಾಗಿದ್ದರೂ ಎಂದೆಂದಿಗೂ ನನ್ನ ಮಗನೇ ಎಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ನಿನ್ನ ಈ ಜನ್ಮವು ಪರಮೇಶ್ವರನ ಇಚ್ಛೆಯಂತಾಗಿದೆ. ಲೋಕೋದ್ಧಾರಕ್ಕಾಗಿ ನೀನು ಜನಿಸಿರುವೆ. ನಿನಗೆ ಶುಭವಾಗಲಿ ಕಂದ. ಆದರೆ 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 ಏನು ಮಾತೆ? ಆದರೆ ನನ್ನದೊಂದು ಕೋರಿಕೆ ಇದೆ ಮಗು. ನನ್ನ ಮರಣಕಾಲ ಸನ್ನಿಹಿತವಾದಾಗ ನೀನು ನನ್ನ ಬಳಿಯಲ್ಲಿಯೇ ಇರಬೇಕು. ನೀನೇ ಖುದ್ದು ನನ್ನ ಅಂತ್ಯಕ್ರಿಯೆ, ದಹನಾದಿ ಸಂಸ್ಕಾರಗಳನ್ನು ನಡೆಸಬೇಕು. ಆಗಲಿ ತಾಯಿ, ನಿಮ್ಮಿಚ್ಛೆಯಂತೆಯೇ ಆಗಲಿ. ನಾನು ವಚನವನ್ನು ನೀಡುತ್ತಿದ್ದೇನೆ.
ನಾನು ಎಲ್ಲಿಯೇ ಇದ್ದರೂ ಬಂದು ನಿಮ್ಮ ಕೋರಿಕೆಯನ್ನು ನಡೆಸಿಕೊಡುತ್ತೇನೆ. ನಾನಿನ್ನು ಬರುತ್ತೇನೆ ತಾಯಿ. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಹಾಗೆಯೇ ಆಗಲಿ. ಇಷ್ಟಾರ್ಥ ಸಿದ್ಧಿರಸ್ತು. ಹೀಗೆ ತಾಯಿಯಿಂದ ಅನುಮತಿ ಪಡೆದ ನಂತರ ಶ್ರೀಶಂಕರರು ಕರ್ನಾಟಕ ತೆಲಂಗಾಣ ಸೀಮೆಯನ್ನು ದಾಟಿ ನರ್ಮದಾ ನದಿ ತೀರದಲ್ಲಿದ್ದ ಓಂಕಾರೇಶ್ವರನ ದರ್ಶನಗೈದ ನಂತರ ಪುಳಕಗೊಂಡು ಹೊಸದೊಂದು ಅನುಭೂತಿಯನ್ನು ಪಡೆಯುತ್ತಾರೆ. ತದನಂತರ ದೇಗುಲದ ಬಳಿ ಇರುವ ಗುಹೆಯಲ್ಲಿ ಮಹಾತ್ಮರೊಬ್ಬರನ್ನು ದರ್ಶಿಸಲು ಹೋಗುತ್ತಾರೆ. ಅವರೇ ಶ್ರೀ ಗೋವಿಂದ ಭಗವತ್ಪಾದರು, ಅವಧೂತ ಶ್ರೀ ಗೌಡಪಾದರ ಶಿಷ್ಯರು. ಶ್ರೀ ಗೋವಿಂದ ಭಗವತ್ಪಾದರನ್ನು ಕಂಡೊಡನೆ ಶ್ರೀಶಂಕರರಿಗೆ ಇವರೇ ನನ್ನ ಗುರಿ ತಲುಪಲು ಮಾರ್ಗದರ್ಶನ ಮಾಡುವ ಗುರುಗಳೆಂದು ಮನವರಿಕೆಯಾಯಿತು. ಶ್ರೀ ಗೋವಿಂದ ಭಗವತ್ಪಾದರು ಶ್ರೀಶಂಕರರಿಗೆ ವಿದ್ಯುಕ್ತವಾಗಿ ಸನ್ಯಾಸತ್ವವನ್ನು ನೀಡಿ ದಂಡ ಕಮಂಡಲಗಳನ್ನಿತ್ತು ಶ್ರೀಶಂಕರಾಚಾರ್ಯ ಎಂಬ ಯೋಗ ಪಟ್ಟವನ್ನೂ ಇತ್ತರು. ಇಲ್ಲಿಂದ ಶ್ರೀಶಂಕರರ ಆಲೋಚನೆಗಳು, ಅದ್ವೈತ ಸಿದ್ಧಾಂತ, ಭಾರತೀಯ ಸಂಸ್ಕೃತಿಯನ್ನು ಉತ್ತುಂಗಕ್ಕೇರಿಸುವ ದಿಸೆಯಲ್ಲಿ ಸಾಗುತ್ತದೆ. ಗುರುದಕ್ಷಿಣೆಯಾಗಿ ವಿವೇಕ ಚೂಡಾಮಣಿ ಎಂಬ ಗ್ರಂಥವನ್ನೂ ರಚಿಸಿ ಶ್ರೀಶಂಕರರು ಗುರುಗಳಿಗೆ ಅರ್ಪಿಸಿದರು. ಆಹಾ, ಇದೆಂಥ ದಿವ್ಯಾನುಭೂತಿಯಾಗುತ್ತಿದೆ ನನಗೆ. ಗುರುಚರಣ ಸೇವೆಯಲ್ಲಿದ್ದ ನನಗೆ ಗುರು ಗೋವಿಂದ ಯತೀಂದ್ರರಿಂದ ಅನುಮತಿ ದೊರಕಿದೆ. ಶೈವ, ವೈಷ್ಣವ, ಶಾಕ್ತ, ಸಾರಸ್ವತ ಮತಗಳಲ್ಲಿ ಪರಸ್ಪರ ವಿರೋಧಗಳಿವೆ. ಅಲ್ಲದೆ ಬೌದ್ಧ ಮತದ ಚಾರ್ವಕರ ಪ್ರಭಾವವು ಎಲ್ಲೆಡೆ ಅತಿಯಾಗಿದ್ದು ಎಲ್ಲರೂ ನೈತಿಕ ಮಾರ್ಗದಿಂದ ವಿಮುಖರಾಗಿದ್ದಾರೆ. ನಮ್ಮ ಭರತ ಭೂಮಿ ಧಾರ್ಮಿಕವಾಗಿ ಒಂದು ಅಖಂಡ ರಾಷ್ಟ್ರ ಎಂಬುದನ್ನು ಶ್ರುತಪಡಿಸಬೇಕು. ಭರತ ಖಂಡಕ್ಕೊಂದು ಧರ್ಮ, ಅದುವೇ ವೇದಾಂತ ಧರ್ಮ. ಭರತ ಖಂಡಕ್ಕೊಂದು ಆಧ್ಯಾತ್ಮಿಕ ತತ್ವ, ಅದುವೇ ಅದ್ವೈತ ತತ್ವ. ಭಾರತೀಯರಿಗೆಲ್ಲ ಒಂದು ಸಂಪರ್ಕ ಭಾಷೆ, ಅದುವೇ ಸಂಸ್ಕೃತ ಭಾಷೆ ಎಂಬುದನ್ನು ಸರ್ವರಿಗೂ ಮನಗಾಣಿಸಬೇಕು. ಪ್ರಸ್ತುತ ಜನಪದಕ್ಕೆ ನೈತಿಕ ಶಿಕ್ಷಣ ನೀಡಿ ಧಾರ್ಮಿಕ ಆಧ್ಯಾತ್ಮಿಕ ಪಥದಲ್ಲಿ ಎಲ್ಲರನ್ನು ನಡೆಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಅದುವೇ ನಾನು ನನ್ನ ಗುರುಗಳಿಗೆ ನೀಡುವ ನಿಜ ಗುರುದಕ್ಷಿಣೆ. ಈಗ ನಾನು ವಾರಣಾಸಿಗೆ ಹೋಗಿ ಅಲ್ಲಿ ಪಂಡಿತೋತ್ತಮರೊಡನೆ ಚರ್ಚಿಸಿ ಅಲ್ಲಿಂದ ಬದರಿ ಕ್ಷೇತ್ರದೆಡೆಗೆ ಹೋಗಬೇಕಾಗಿದೆ. ಅದ್ವೈತ ತತ್ವವನ್ನು ಭದ್ರವಾದ ಬುನಾದಿಯ ಮೇಲೆ ಸ್ಥಾಪಿಸಲು ನಾನೀಗ ಸನ್ನದ್ಧನಾಗಿದ್ದೇನೆ. ಅಡಿಯನಿಟ್ಟರು ಆದಿಶಂಕರರು ಭರತ ಖಂಡ ಸಂಚಾರಕ್ಕೆ, ಮುನ್ನುಡಿ ಬರೆದರು ಅದ್ವೈತವನ್ನು ಸಾರಲೂತ ವಿಶ್ವಕ್ಕೆ. ಅಡಿಯನಿಟ್ಟರು ಆದಿಶಂಕರರು ಭರತ ಖಂಡ ಸಂಚಾರಕ್ಕೆ, ಮುನ್ನುಡಿ ಬರೆದರು ಅದ್ವೈತವನ್ನು ಸಾರಲೂತ
ವಿಶ್ವಕ್ಕೆ. ಕಾಶಿನಗರದ ಮುಖ್ಯ ಹಾದಿಯೊಳು ಶಿಷ್ಯರೊಡನೆ ಸಾಗಲು ಸ್ಮಶಾನವಾಸಿ ಚಾಂಡಾಲನೊಬ್ಬನು ಶ್ವಾನದೊಡನೆ ಎದುರಾಗಲು ದೂರ ಸರಿಯೆಂದೆನುತ ಶಂಕರರು ಅವನಿಗೆ ಅಪ್ಪಣೆ ನೀಡಿರಲು ದೂರ ಸರಿಯೆಂದೆನುತ ಶಂಕರರು ಅವನಿಗೆ ಅಪ್ಪಣೆ ನೀಡಿರಲು ದೂರ ಹೋಗು. ನೀವು ದೂರ ಹೋಗು ಎಂದದ್ದು ಯಾವುದನ್ನು? ಆತ್ಮವನ್ನೋ ದೇಹವನ್ನೋ? ಎಲ್ಲರ ದೇಹಗಳು ಅನ್ನಮಯಗಳೇ ಆಗಿರುವಾಗ ಭೇದವೆಲ್ಲಿಯದು? ಗಂಗೆಯಲ್ಲಿ ಗೋಚರಿಪ ಸೂರ್ಯನಿಗೂ ಈ ಸುರೆಯಲ್ಲಿ ಗೋಚರಿಪ ಸೂರ್ಯನಿಗೂ ಭೇದ ಉಂಟೆ? ಅಬ್ಬಾ, ಎಂತಹ ಜ್ಞಾನಿ ಇವನು! ಈತನು ನಿಜಕ್ಕೂ ಸಾಕ್ಷಾತ್ ಪರಮೇಶ್ವರನೇ ಇರಬೇಕು. ಅಂತ್ಯಜನೆ, ನೀನೇ ನಿಜ ಸರ್ವಜ್ಞನು. ಯಾರಿಗೆ ದೃಢ ಬುದ್ಧಿಯಿಂದ ಸಮಸ್ತವು ಆತ್ಮಸ್ವರೂಪವಾಗಿಯೇ ಕಾಣುವುದೋ ಅಂತಹವರು ಚಾಂಡಾಲನೇ ಆಗಿರಲಿ, ಇಲ್ಲವೇ ಬ್ರಾಹ್ಮಣನೇ ಆಗಿರಲಿ, ಆತನು ನಮಸ್ಕಾರಾರ್ಹನು. ಇದು ನನ್ನ ನಮಸ್ಕಾರ. ಚಾಂಡಾಲೋಸ್ತು ಸತುದ್ವಿಜೋಸ್ತು ಗುರುರೀತ್ಯೇಷ ಮನಿಷಾ ಮಮ. ಶ್ರೀಶಂಕರರು ಮುಂದಿನ ದಿನಗಳಲ್ಲಿ ಭಗವಂತನನ್ನು ಜ್ಞಾನ ವೈರಾಗ್ಯಗಳಿಗಾಗಿ ಬೇಡಿಕೊಳ್ಳುವ ಭಜಗೋವಿಂದಂ ಸ್ತೋತ್ರವನ್ನು ಬೋಧಿಸುತ್ತಾರೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಗೃಣ್ಯಕರಣೆ. ಶ್ರೀಶಂಕರರು ಕಾಶಿಯಿಂದ ಬದರಿಯತ್ತ ಪಯಣಿಸುತ್ತಾರೆ. ಬದರಿಯ ದೇವಾಲಯದಲ್ಲಿದ್ದ ಪ್ರಾಚೀನ ವಿಷ್ಣುಮೂರ್ತಿಯನ್ನು ಟಿಬೆಟ್ಟಿನ ಕೆಲವು ಕಿಡಿಗೇಡಿಗಳು ಅಲಕಾನಂದ ನದಿಗೆ ಎಸೆದಿದ್ದರು. ಶ್ರೀಶಂಕರರು ಇದನ್ನರಿತು ತಮ್ಮ ಶಿಷ್ಯರು ಮತ್ತು ಸ್ನೇಹಿತರ ಸಹಾಯದಿಂದ ಆ ಮೂರ್ತಿಯನ್ನು ಅಲಕಾನಂದೆಯ ನಾರದ ಕುಂಡದಿಂದ ಹುಡುಕಿ ತೆಗೆದು ಪುನಃ ಪ್ರತಿಷ್ಠಾಪಿಸಿ ನಿತ್ಯ ಪೂಜಾದಿ ವಿಧಿಗಳು ನಡೆಯುವಂತೆ ಆಯೋಜಿಸುತ್ತಾರೆ. ಈ ಮೂಲಕ ವೈಷ್ಣವರಿಗೂ ತಮ್ಮ ಅಭಯವಿದೆ ಎಂಬುದನ್ನು ಸಾಬೀತುಪಡಿಸುತ್ತಾರೆ. ನಂತರದ ದಿನಗಳಲ್ಲಿ ಶ್ರೀಶಂಕರರು ಕೇದಾರನಾಥ ಕ್ಷೇತ್ರದಲ್ಲಿದ್ದ ಶ್ರೀ ಪರಮೇಶ್ವರನಿಗೆ ಪೂಜಾದಿ ಕೈಂಕರ್ಯಗಳನ್ನು ಸಲ್ಲಿಸುತ್ತಾರೆ. ನರ್ಮದಾ ನದಿಯಲ್ಲಿ ಸ್ನಾನಾದಿ ಅನುಷ್ಠಾನಗಳನ್ನು ಮುಗಿಸಿ ದೇವದರ್ಶನವನ್ನು ಮಾಡಿದ ಶಂಕರಾಚಾರ್ಯರು ರಾಜಬೀದಿಯಲ್ಲಿ ಸಿಕ್ಕ ಭಗಿನಿ ಮಾತೆಯರ ಬಳಿ
ಮಂಡನ ಮಿಶ್ರರ ನಿವಾಸದ ಗುರುತನ್ನು ಕೇಳುತ್ತಾರೆ. ಆಗ ಆ ಮಾತೆಯರು ಏನೆಂದು ಹೇಳಿದರೆಂದು ನಿನಗೆ ತಿಳಿದಿದೆಯಾ ಭಾರತಿ? ಏನೆಂದು ಹೇಳುತ್ತಾರೆ ಭರತ್? ಯಾವ ಮನೆಯ ಮುಂದೆ ಸಾಕಿರುವ ಶುಕಗಳೂ ಕೂಡ ಜಗತ್ತಿನ ನಿತ್ಯತ್ವ ಮತ್ತು ಅನಿತ್ಯತ್ವದ ಬಗ್ಗೆ ಅಗಾಧ ಅರಿವಿರುವಂತೆ ಚರ್ಚಿಸುತ್ತಿರುವುದು ಶಂಕರಾಚಾರ್ಯರಿಗೆ ಕಂಡುಬರುವುದೋ ಅದುವೇ ವಿಶ್ವರೂಪ ಪಂಡಿತರಾದ ಮಂಡನ ಮಿಶ್ರರ ನಿವಾಸವಾಗಿರುತ್ತದೆ ಎಂದು ಹೇಳುತ್ತಾರೆ. ಭರತ್, ಎಂಥ ಅಗಾಧ ಪಾಂಡಿತ್ಯದ ಆಗರವಾಗಿರಬಹುದು ಆ ಮನೆ ಅಲ್ಲವೇ? ಹೌದು. ಹೀಗೆ ಬಂದ ಶ್ರೀಶಂಕರರನ್ನು ವಿಶ್ವರೂಪ ಮಂಡನ ಮಿಶ್ರರು ಮಾರನೆಯ ದಿನ ಶಾಸ್ತ್ರ ವಿಚಾರಗಳ ಬಗ್ಗೆ ಚರ್ಚಿಸಲು ಸಮ್ಮತಿಸಿದರು. ಮಂಡನ ಮಿಶ್ರರ ಪತ್ನಿಯಾದ ಉಭಯ ಭಾರತಿ ದೇವಿಯವರನ್ನು ವಾದ ವಿವಾದಗಳನ್ನು ಪರಾಮರ್ಶಿಸುವ ತೀರ್ಪುಗಾರರೆಂದು ನಿಯೋಜಿಸಲಾಯಿತು. ಯಾರ ಕೊರಳಿನ ಮಾಲೆಯು ಬಾಡುವುದೋ ಅವರು ಸೋತಂತೆ ಎಂಬ ನಿಯಮವು ನಿಯುಕ್ತಿಯಾಯಿತು. ಮಂಡನ ಮಿಶ್ರ ಮತ್ತು ಉಭಯ ಭಾರತೀಯರ ಜೊತೆ ಶ್ರೀಶಂಕರರು ನಡೆಸಿದ ಕುತೂಹಲಕಾರಿ ಮತ್ತು ಸ್ವಾರಸ್ಯಕರವಾದ ಸಂವಾದವನ್ನು ನಾವು ಹೀಗೆ ವೀಕ್ಷಿಸೋಣ ಬನ್ನಿ. ಯತೀಂದ್ರರೇ, ತಮ್ಮ ಸಿದ್ಧಾಂತದನ್ವಯ ಜೀವಾತ್ಮ ಪರಮಾತ್ಮನಿಗೆ ಇರುವ ಅಭೇದವನ್ನು ತಿಳಿಸುತ್ತೀರಿ. ಆದರೆ ಇದಕ್ಕೆ ಪೂರಕವಾಗಿ ವೇದಗಳಲ್ಲಿ ಆಧಾರವಿದೆಯೇ? ವಿಶ್ವರೂಪರೇ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ದಾಲಕ ಮಹರ್ಷಿಗಳು ತಮ್ಮ ಪುತ್ರ ಶ್ವೇತಕೇತುವಿಗೆ ಐತದಾತ್ಮ್ಯಮಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಎಂದು ಉಪದೇಶಿಸಿದ್ದಾರಲ್ಲವೇ? ಹಾಗೆಯೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಏತತ್ ಆತ್ಮ ಸರ್ವ ವಿಜಾನೀಯತ್ ಎಂದಿದ್ದಾರಲ್ಲವೇ? ಅಲ್ಲದೆ ಇನ್ನೂ ಸರಳವಾಗಿ ಹೇಳಬೇಕೆಂದರೆ, ಇಗೋ ನೋಡಿ, ಇಲ್ಲಿ ಅಷ್ಟನದಿಗಳ ತೀರ್ಥಗಳಿವೆ. ಇವೆಲ್ಲವನ್ನು ಒಂದೇ ಕಮಂಡಲದೊಳಗೆ ಮಿಶ್ರ ಮಾಡಿದಾಗ ಎಲ್ಲ ನದಿಗಳ ತೀರ್ಥಗಳು ಒಟ್ಟಿಗೆ ಸೇರಿತಲ್ಲವೇ? ಹೌದು. ಈ ಮಿಶ್ರಣದ ತೀರ್ಥವನ್ನು ಬೇರ್ಪಡಿಸಲು ಸಾಧ್ಯವೇ? ಅದು ಹೇಗೆ ಸಾಧ್ಯ? ಇದು ಅಸಾಧ್ಯವಾದ ಕೆಲಸ ಎಂಬುದು ಎಲ್ಲರಿಗೂ ಅರಿವಿದೆ. ಹಾಗೆಯೇ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಎಂಬುದು ಈಗ ಸಾಬೀತಾಗಲಿಲ್ಲವೇ? ಹೌದು ಹೌದು. ಆದರೆ ಶಂಕರರೇ, ತಾವು ಹೇಳುತ್ತಿರುವ ಅಭೇದವು ಅನುಮಾನಗಳಿಂದ ಸಿದ್ಧಿಯಾಗುವುದಿಲ್ಲವಲ್ಲ. ಬ್ರಹ್ಮನು ಸರ್ವಜ್ಞನು, ಜೀವಾತ್ಮನು ಅಲ್ಪಜ್ಞನು. ಈ ವ್ಯಾಖ್ಯಾನದಿಂದ ಜೀವನು ಬ್ರಹ್ಮನಿಂದ ಭಿನ್ನವಾಗಿರುತ್ತಾನಲ್ಲವೇ? ಇದನ್ನು ಹೇಗೆ ಪರಿಹರಿಸುವಿರಿ? ವಿಶ್ವರೂಪರೇ, ತಾವು ವ್ಯಕ್ತಪಡಿಸುತ್ತಿರುವ ಈ ಭೇದವು ಪಾರಮಾರ್ಥಿಕವೇ ಅಥವಾ ವ್ಯಾವಹಾರಿಕವೇ? ಹೇಳಿ ನೋಡೋಣ. ಫಲ ಫಲ ಅದ್ಭುತ. ಆದರೂ ಯತಿವರರೇ, ಶ್ರುತಿಯಲ್ಲಿಯೇ ಜೀವ ಈಶ್ವರ ಭೇದಕ್ಕೆ ಪ್ರಮಾಣವಿದೆಯಲ್ಲವೇ? ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಜೀವ ಈಶ್ವರರೆಂಬ ಎರಡು ಪಕ್ಷಿಗಳು ಒಂದು ಮರವನ್ನಾಶ್ರಯಿಸಿ ಕುಳಿತಿವೆ. ಅವುಗಳಲ್ಲಿ ಜೀವವೆಂಬ ಪಕ್ಷಿಯು ತಾನು ಮಾಡಿದ ಕರ್ಮಫಲವೆಂಬ ಹಣ್ಣನ್ನು ಮೆಲ್ಲುತ್ತಿರುತ್ತದೆ. ಇನ್ನೊಂದು ಪಕ್ಷಿಯು ಹಣ್ಣನ್ನು ತಿನ್ನದೇ ಕುಳಿತಿದೆ ಎಂದಿದೆಯಲ್ಲವೇ? ಇದು ಜೀವ ಈಶ್ವರರ ಭೇದವನ್ನು ಪ್ರತಿಪಾದಿಸುವುದಿಲ್ಲವೇ? ಹೌದು ಹೌದು. ಎಂತಹ ವಾಕ್ಚಾತುರ್ಯ! ವಿಶ್ವರೂಪರೇ, ಈ ಶ್ರುತಿಯಲ್ಲಿ ಹೇಳಿರುವುದು ಬುದ್ಧಿ ಮತ್ತು ಪುರುಷ ಭೇದವೇ ವಿನಃ ಜೀವ ಈಶ್ವರ ಭೇದವನ್ನಲ್ಲ. ಇಲ್ಲಿ ಕರ್ಮಫಲವನ್ನು ಭೋಗಿಸುವುದು ಬುದ್ಧಿಯಾಗಿದೆ ಎಂಬುದು ಶ್ರುತಿಯ ತಾತ್ಪರ್ಯ.
ಯತಿವರ, ಬುದ್ಧಿಯು ಜಡ ಪದಾರ್ಥ, ಅದನ್ನು ಭೋಕ್ತ ಎಂದು ಒಪ್ಪಿಕೊಳ್ಳಲಾಗದು ಎಂಬುದು ನನ್ನ ಅಭಿಪ್ರಾಯ. ಅಗೋ, ಅಲ್ಲಿ ನೋಡಿ ವಿಶ್ವರೂಪರೇ, ಅಲ್ಲಿ ಕಾಣುತ್ತಿರುವ ಕಬ್ಬಿಣದ ತುಂಡಿಗೆ ಸುಡುವ ಶಕ್ತಿ ಇಲ್ಲ ಅಲ್ಲವೇ? ಆದರೆ ಅದು ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ಅದಕ್ಕೆ ಸುಡುವ ಶಕ್ತಿ ಬರುತ್ತದೆ. ಹಾಗೆಯೇ ಅಚೇತನವಾದ ಬುದ್ಧಿಯು ಚೇತನವಾದ ಆತ್ಮನ ಸಂಬಂಧದಿಂದ ಸಾಕ್ಷಾತ್ಕಾರಗೊಂಡು ಭೋಕ್ತೃತ್ವವನ್ನು ಪಡೆಯುತ್ತದೆ. ಅದೇ ವಿಧದಲ್ಲಿ ಸಾಮಾನ್ಯ ಜನರೂ ಕೂಡ ಸಜ್ಜನರ ಸಂಪರ್ಕಕ್ಕೆ ಬಂದಾಗಲೇ ಜ್ಞಾನಗ್ರಹಿಕೆಯಿಂದ ಸುಸಂಸ್ಕೃತರಾಗುತ್ತಾರೆ. ನಹಿ ಜ್ಞಾನೇನ ಸದೃಶಂ ಎಂಬುದು ಈ ಪ್ರಕಾರವಾಗಿಯೇ ಹೇಳಿರುವುದಲ್ಲವೇ? ಆಹಾ ಆಹಾ, ಎಂಥ ಬೋಧನೆ! ಶ್ರೀಶಂಕರರು ಮತ್ತು ಮಂಡನ ಮಿಶ್ರರವರ ಚರ್ಚೆಯು ನಿರಂತರವಾಗಿ 15 ದಿನಗಳ ಕಾಲ ನಡೆಯುತ್ತಿರುತ್ತದೆ. ಇದನ್ನು ಗಮನಿಸುತ್ತಿದ್ದ ಉಭಯ ಭಾರತೀ ದೇವಿಯು ಮಂಡನ ಮಿಶ್ರ ಪರಾಜಯಗೊಳ್ಳುತ್ತಿದ್ದುದನ್ನು ಕಂಡು ಶ್ರೀಶಂಕರರ ಬಳಿ ಈ ಚರ್ಚಾವಾದವನ್ನು ಇನ್ನು ಮುಂದೆ ನಾನು ಮುಂದುವರಿಸುತ್ತೇನೆ. ನಾನು ಮಂಡನ ಮಿಶ್ರರ ಅರ್ಧಾಂಗಿಯಾದ ಕಾರಣ ನಿಮ್ಮ ಜಯವು ನನ್ನನ್ನು ವಾದದಲ್ಲಿ ಪರಾಜಿತಗೊಳಿಸಿದ ನಂತರವೇ ಎಂದು ಹೇಳುತ್ತಾರೆ. ಶ್ರೀಶಂಕರರು ಕೊಂಚ ಸಮಯ ವಿಸ್ಮಯಗೊಂಡರೂ ವಿಚಲಿತರಾಗಲಿಲ್ಲ. ಅಲ್ಲಿಯವರೆಗೂ ಶ್ರೀಶಂಕರರು ಯಾವುದೇ ವಿದೂಷಿಯೊಡನೆ ಚರ್ಚಿಸಿಯೂ ಇರಲಿಲ್ಲ. ನಂತರ ಉಭಯ ಭಾರತೀ ದೇವಿಯೊಡನೆ ಚರ್ಚಿಸಲು ಸಮ್ಮತಿಸಿದರು. ಅಲ್ಲದೆ ಶಂಕರರು ಉಭಯ ಭಾರತೀ ದೇವಿಯು ಕೇಳಿದ ಶ್ರೀ ಪತಂಜಲಿ ಮುನಿಗಳ ಯೋಗದರ್ಶನ, ಶ್ರೀ ಅಕ್ಷಪಾದ ಗೌತಮರ ನ್ಯಾಯದರ್ಶನ ಮೊದಲಾದವುಗಳಿಗೆ ಪರಿಹಾರಗಳನ್ನು ನೀಡುತ್ತಾ ಹೋದರು. ಬನ್ನಿ, ಆ ಚರ್ಚೆಯನ್ನು ನಾವು ಈ ರೀತಿ ನೋಡೋಣ. ಭಗವತ್ಪಾದರೆ, ನೀವು ಇಲ್ಲಿಯವರೆಗೂ ಧರ್ಮ, ಅರ್ಥ, ಮೋಕ್ಷಶಾಸ್ತ್ರದ ವ್ಯಾಪ್ತಿಗೆ ಬಂದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿರುವಿರಿ. 4 ಪುರುಷಾರ್ಥಗಳಲ್ಲಿ ಕಾಮವೂ ಒಂದಾಗಿದೆಯಲ್ಲವೇ? ಗೃಹಸ್ಥ ಧರ್ಮವನ್ನು ಉಪದೇಶಿಸುವ ಶಾಸ್ತ್ರಗಳಲ್ಲಿ ಒಂದಾದ ವಾತ್ಸ್ಯಾಯನ ಮಹರ್ಷಿ ವಿರಚಿತ ಕಾಮಶಾಸ್ತ್ರದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕೆಂದಿರುವೆ. ಮನ್ಮಥನ ಕಲೆಗಳು ಯಾವುವು? ಅವುಗಳ ಸ್ವರೂಪಗಳೇನು? ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ ಅವು ಹೇಗಿರುತ್ತವೆ? ಈ ಕಲೆಗಳು ಸ್ತ್ರೀ ಮತ್ತು ಪುರುಷರಲ್ಲಿ ಸಮಾನವಾಗಿರುತ್ತದೆಯೋ? ಭೇದ ಉಂಟೋ? ಹೇಳಿ ನೋಡೋಣ. ಆದರೆ ತಾಯಿ, ಪರಮ ಪುರುಷಾರ್ಥ ಮೋಕ್ಷಕ್ಕೆ ಈ ಶಾಸ್ತ್ರವು ಅಗತ್ಯವಿಲ್ಲ ಎಂಬುದು ನನ್ನ ಪ್ರಾಮಾಣಿಕ ಅನಿಸಿಕೆ. ಅಲ್ಲದೆ ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿರುವ ನಾವು ಇದನ್ನು ಓದಿಲ್ಲ, ಹಾಗೂ ಓದುವ ಅಗತ್ಯತೆಯೂ ಬರಲಿಲ್ಲ. ಇರಲಿ, ನೀವೀಗ ಪ್ರಶ್ನಿಸಿದ್ದೀರಿ. ಈ ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ನಂತರ ನಾನು ನಿಮಗೆ ಇದಕ್ಕೆ ಉತ್ತರಿಸುವೆ. ಓಹೋ, ಅಗತ್ಯವಾಗಿ ನಿಮ್ಮ ಮನವಿಯನ್ನು ನಾವು ಪುರಸ್ಕರಿಸುತ್ತೇವೆ. ನೀವು 1 ಮಾಸದ ಅವಧಿಯನ್ನು ತೆಗೆದುಕೊಂಡು ಅಭ್ಯಸಿಸಿ ನಂತರ ಚರ್ಚೆಗೆ ಬರಬಹುದು. ಇದು ತಮಗೆ ಸಮ್ಮತವೇ? ಆಗಬಹುದು ತಾಯಿ. ಉಭಯ ಭಾರತಿ ದೇವಿಯ ಈ ಪ್ರಶ್ನಾವಳಿಯಿಂದ ನಾನು ನಿಜಕ್ಕೂ ಉಭಯ ಸಂಕಟಕ್ಕೀಡಾಗಿದ್ದೇನೆ. ಯತಿಗಳಿಗೆ ಈ ಶಾಸ್ತ್ರವು ಅನವಶ್ಯಕ. ಆದರೂ ನಾನು ಉತ್ತರಿಸಬೇಕಾದ ಅನಿವಾರ್ಯತೆ ಇದೆ. ನನ್ನ ಶಿಷ್ಯೋತ್ತಮರು ಹೇಳಿದಂತೆ ಹತ್ತಿರದಲ್ಲಿ ಅಮರುಕ ರಾಜನು ಅಕಾಲಿಕ ಮರಣ ಹೊಂದಿದ್ದಾನೆಂದು ತಿಳಿದು ಬಂದಿದೆ.
ಆತನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅದರಿಂದ ಅವನಿಗೆ ಜೀವ ಬಂದು ಆತನ ಮೂಲಕ ಈ ಶಾಸ್ತ್ರದ ಬಗ್ಗೆ ಅರಿವು ಪಡೆಯುತ್ತೇನೆ. ಇದುವೇ ಸರಿಯಾದ ಯೋಚನೆ ಮತ್ತು ಮಾರ್ಗ. ಶ್ರೀಶಂಕರರು ರಾಜನ ಶರೀರವನ್ನು ಪ್ರವೇಶಿಸಿ ಆ ಮೂಲಕ ರಾಜನು ರಾಣಿ ಪರಿವಾರದೊಂದಿಗಿರುವ ಸೂಕ್ಷ್ಮಗಳ ಬಗ್ಗೆ ಅರಿತು ನಂತರ ಆ ಶರೀರದಿಂದ ಹೊರಬರಲು ಇಚ್ಛಿಸಿದರು. ಆದರೆ ಆ ವೇಳೆಗಾಗಲೇ ರಾಜಭಟರು ರಾಜನ ದೇಹದ ಅಗ್ನಿ ಸಂಸ್ಕಾರಕ್ಕೆ ಅಣಿ ಮಾಡುತ್ತಿದ್ದರು. ಆಗ ಶಂಕರರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸುವ ಮೂಲಕ ಪುನಃ ಯೋಗ ಪುರುಷರಾಗಿ ದಿವ್ಯಾಗ್ನಿಯಿಂದ ಹೊರಬರುತ್ತಾರೆ. ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣೇ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಬ್ರಹ್ಮೇಂದ್ರ ರುದ್ರ ಮರುದರ್ಕ ಕಿರೀಟ ಕೋಟಿ ಸಂಘಟಿತಾಂಗ್ರಿ ಕಮಲಾಮಲ ಕಾಂತಿ ಕಾಂತ ಲಕ್ಷ್ಮೀಲ ಸತ್ಕುಚ ಸರೋರುಹ ರಾಜಹಂಸ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ತಾಯಿ, ತಾವು ಕೇಳಿದ್ದ ಪ್ರಶ್ನೆಗಳಿಗೆ ಪರಿಹಾರಗಳೊಡನೆ ನಾನು ಬಂದಿರುವೆ. ಆಚಾರ್ಯವರ್ಯ, ನನಗೀಗ ಆ ಉತ್ತರಗಳ ಅವಶ್ಯಕತೆ ಇಲ್ಲ. ತಮ್ಮ ಸಾಹಸಗಾಥೆಗಳ ಬಗ್ಗೆ ನನಗೆ ಅರಿವಿದೆ. ಯತಿಯಾಗಿರುವವನೊಬ್ಬ ಕಾಯಕ ಕರ್ಮಯೋಗಿಯಾಗಿ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬ ವಿಚಾರ ನಿಮ್ಮಿಂದ ನಿರೂಪಿತವಾಗಿದೆ. ತಾವು ನಿಜಕ್ಕೂ ಸರ್ವಜ್ಞರೇ ಸರಿ. ಸನಾತನಕ್ಕೆ ನೀವು ನಿಜಕ್ಕೇ ಸರಿ. ಇದರಲ್ಲಿ ಕಿಂಚಿತ್ತೂ ಅನುಮಾನವಿಲ್ಲ. ಚರ್ಚೆಯ ಕರಾರಿನಂತೆ ತಾವೀಗ ನನ್ನ ಪತಿಯನ್ನು ತಮ್ಮ ಶಿಷ್ಯರನ್ನಾಗಿ ಅಂಗೀಕರಿಸಲು ನನ್ನ ಸಂಪೂರ್ಣ ಸಹಮತವಿದೆ. ವಿಶ್ವರೂಪರೇ, ಇಂದಿನಿಂದ ನೀವು ನನ್ನ ಶಿಷ್ಯರಲ್ಲೊಬ್ಬರಾಗುತ್ತೀರಿ. ತಮ್ಮ ಪೂರ್ವಾಶ್ರಮದ ಅಂಕಿತನಾಮವಾದ ಮಂಡನ ಮಿಶ್ರ ಇಂದ ಸುರೇಶ್ವರಾಚಾರ್ಯ ಎಂದು ಜನಜನಿತರಾಗುವಿರಿ. ಅಲ್ಲದೆ ಮುಂದಿನ ದಿನಗಳಲ್ಲಿ ನನ್ನ ಭಾಷ್ಯಗಳಿಗೆ ನೀವೇ ವಾಚಕಗಳನ್ನು ಬರೆಯುವಂತಾಗಲಿ. ಅದಕ್ಕೆ ತಾವು ಸೂಕ್ತ ಮತ್ತು ಶಕ್ತರಾದ ವ್ಯಕ್ತಿ ಎಂಬುದು ನನ್ನ ದೃಢ ನಂಬಿಕೆ. ಎಲ್ಲ ತಮ್ಮ ಚಿತ್ತ. ಮಹಿಷ್ಮತಿಯಿಂದ ಶಿಷ್ಯರೊಡನೆ ಹೊರಟಿರಲು ಶಂಕರಯತಿ. ಮಹಿಷ್ಮತಿಯಿಂದ ಶಿಷ್ಯರೊಡನೆ ಹೊರಟಿರಲು ಶಂಕರಯತಿ. ಪಾಂಡುರಂಗಾಷ್ಟಕವ ರಚಿಸಿ ನೀಡುತ್ತಿರೆಲ್ಲರಿಗೂ ಸನ್ಮತಿ. ಪಾಂಡುರಂಗಾಷ್ಟಕವ ರಚಿಸಿ ನೀಡುತ್ತಿರೆಲ್ಲರಿಗೂ ಸನ್ಮತಿ. ಉಗ್ರ ಕಪಾಲಿಕರಿಗೆ ತೋರಿರಲು ನಿಜ ದೈವಾರಾಧನೆಯ ರೀತಿ. ಶಿಷ್ಯ ಸನಂದನಿಗುಪದೇಶಿಸಿರಲು ಶ್ರೀ ನೃಸಿಂಹ ಸ್ತುತಿ. ಶ್ರೀ ನೃಸಿಂಹ ಸ್ತುತಿ.
ಶೃಂಗಗಿರಿಯಲ್ಲಿ ನೆಲೆಸಿದರು ಶ್ರೀ ಸುರೇಶ್ವರಾಚಾರ್ಯರು. ಶ್ರೀ ಸುರೇಶ್ವರಾಚಾರ್ಯರು ಪೂರ್ವದಿ ಋಗ್ವೇದ ಪುರಿಪೀಠದಲ್ಲಿ ನೆಲೆಸಿದರು ಶ್ರೀ ಹಸ್ತಮಲಕಾಚಾರ್ಯರು. ಹಸ್ತಮಲಕಾಚಾರ್ಯರು ಯದುಕುಲಾಧೀಶಾಧಾರಕೆಯಲ್ಲಿ ನೆಲೆಸಿದರು ಶ್ರೀ ಪದ್ಮಪಾದಾಚಾರ್ಯರು. ಪದ್ಮಪಾದಾಚಾರ್ಯರು ಉತ್ತರದ ಬದರಿ ಕ್ಷೇತ್ರದಿ ನೆಲೆಸಿದರು ಶ್ರೀ ತ್ರೋಟಕಾಚಾರ್ಯರು. ಶ್ರೀ ತ್ರೋಟಕಾಚಾರ್ಯರು श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं. शङ्करं लोकशङ्करं शङ्करं लोकशङ्करम्. ಸಜ್ಜನ ಬಂಧುಗಳೇ, ಭರತಖಂಡವು ಧರ್ಮಭೂಮಿಯೂ ಕರ್ಮಭೂಮಿಯೂ ಆಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ವ್ಯಾಪಿಸಿರುವ ಈ ಪುಣ್ಯಭೂಮಿಯಲ್ಲಿ ವೇದಾಂತ ಧರ್ಮದ ಶ್ವೇತ ಛತ್ರದಡಿ ಹಲವಾರು ಮತಪಂಥಗಳು ಒಂದಾಗಿ ಬಾಳುತ್ತಿವೆ. ನಾವುಗಳು ಶೈವರಾಗಲಿ, ವೈಷ್ಣವರಾಗಲಿ, ಗಾಣಪತ್ಯ, ಸಾರಸ್ವತ, ಶಾಕ್ತ ಪಂಥದವರಾಗಲಿ, ಸೂರ್ಯೋಪಾಸಕರಾಗಲಿ, ಯಾರೇ ಆಗಲಿ, ಪ್ರಥಮತಃ ನಾವೆಲ್ಲರೂ ಭಾರತೀಯರು ಎಂಬುದನ್ನು ನಾವುಗಳು ಎಂದಿಗೂ ಮರೆಯಬಾರದು. ನಮ್ಮೆಲ್ಲರ ಮತ ವಿಚಾರಗಳಿಗೆ ವೇದಗಳೇ ಆಧಾರ ಸ್ತಂಭಗಳು. ನಾವೆಲ್ಲರೂ ಶಿವ, ವಿಷ್ಣು, ದೇವಿ, ಸೂರ್ಯ, ಗಣಪತಿ, ಸುಬ್ರಹ್ಮಣ್ಯ ಮೊದಲಾದ ಇಷ್ಟ ದೇವತೆಗಳನ್ನು ಸ್ತುತಿಸಿ ಆರಾಧಿಸಿದರೂ ಈ ಎಲ್ಲ ದೇವತೆಗಳು ಪರಬ್ರಹ್ಮದ ಸುಗುಣ ರೂಪಗಳೇ ಆಗಿರುವುದರಿಂದ ಇತರರ ದೇವತೆಗಳನ್ನು, ಇತರರ ಉಪಾಸನಾ ಕ್ರಮಗಳನ್ನು ನಿಂದಿಸದೆ ಎಲ್ಲರನ್ನೂ, ಎಲ್ಲ ಮತದವರನ್ನೂ ಸಮನಾಗಿ ಕಾಣುತ್ತಾ ಆರ್ಷೇಯವಾದ ನಮ್ಮ ಸಂಸ್ಕೃತಿ ಬೋಧಿಸಿರುವ ಸತ್ಯ, ನೀತಿ, ನ್ಯಾಯ, ಪ್ರೀತಿ, ಅಹಿಂಸೆ, ಸಹನೆ, ಪರೋಪಕಾರ, ತೃಪ್ತಿ, ಶಾಂತಿ ಮುಂತಾದ ನೈತಿಕ ಗುಣಗಳನ್ನು ಬಾಳಿನಲ್ಲಿ ರೂಢಿಸಿಕೊಂಡು ನಮ್ಮನ್ನು ರಕ್ಷಿಸುವ ಧರ್ಮವನ್ನು ನಾವೆಲ್ಲರೂ ಒಂದಾಗಿ ರಕ್ಷಿಸೋಣ. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಮಾತನ್ನು ನಿಜವಾಗಿಸೋಣ. ಈ ವ್ಯಾವಹಾರಿಕ ಜಗತ್ತಿನಲ್ಲಿ ನಾವು ಎಲ್ಲಿಯವರೆಗೂ ಇರುತ್ತೇವೆಯೋ ಅಲ್ಲಿಯವರೆಗೂ ಇಲ್ಲಿನ ವಿಧಿ ನಿಯಮಗಳನ್ನು ಪಾಲಿಸಬೇಕು. ಈ ವಿಧಿ ನಿಯಮಗಳನ್ನು ವೇದಶಾಸ್ತ್ರಗಳು, ಸ್ಮೃತಿಗಳು ಬೋಧಿಸುತ್ತವೆ. ಈ ಹಾದಿಯಲ್ಲಿ ನಡೆಯುತ್ತಾ ನಮ್ಮ ಆಧ್ಯಾತ್ಮಿಕ ಧ್ಯೇಯವನ್ನು ಮುಟ್ಟಲು
ಶಾಸ್ತ್ರಗಳು ಬೋಧಿಸಿರುವ ಮಾರ್ಗವನ್ನು ಅನುಸರಿಸಿ ನಾವೆಲ್ಲರೂ ಸತ್ಯದೆಡೆಗೆ, ಬ್ರಹ್ಮ ಸಾಕ್ಷಾತ್ಕಾರದೆಡೆಗೆ ಸಾಗೋಣ. ಪರಬ್ರಹ್ಮನು ತನ್ನ ಶಕ್ತಿಯಾದ ಮಾಯೆಯ ಸಂಪರ್ಕದಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಇತ್ಯಾದಿ ನಾನಾ ನಾಮರೂಪಗಳನ್ನು ತಿಳಿಸುತ್ತಾನೆ. ಈ ದೇವತೆಗಳಿಂದ ಆರಂಭಿಸಿ ಅತ್ಯಂತ ಸಣ್ಣ ಕ್ರಿಮಿಯವರೆಗೂ ಎಲ್ಲ ಜೀವ ಚರಾಚರಗಳಲ್ಲಿಯೂ ವ್ಯಾಪಿಸಿರುವ ಚೈತನ್ಯ ಒಂದೇ ಆಗಿದೆ. ಏಕಂ ಸತ್ವಿಪ್ರಾ ಬಹುಧಾ ವದಂತಿ ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪೀ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಅದರಂತೆಯೇ ಪರಮಾರ್ಥ ತತ್ವವನ್ನು ನಾಮರೂಪವುಳ್ಳ ಯಾವುದೇ ಹೆಸರಿನಿಂದ ಕರೆಯದೆ ಬ್ರಹ್ಮನ್ ಎಂದು ಕರೆಯುವುದು ಸೂಕ್ತ. ಇದು ನಮ್ಮ ಇಂದ್ರಿಯಗಳಿಂದ, ವಾಕ್ಕಿನಿಂದ, ಮನಸ್ಸಿನಿಂದ ಅರಿಯಲಾಗದ ತತ್ವ. ಇದರ ಅರಿವಿನಿಂದ ಶೋಕ ಮತ್ತು ಮೋಹಗಳು ದೂರವಾಗುತ್ತವೆ. ಈ ದಿವ್ಯ ಸ್ಥಿತಿಯಲ್ಲಿ ದೈವನಲ್ಲಿ ಸರ್ವವೂ ಅದ್ವೈತವಾಗಿರುತ್ತದೆ.